ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಜಾಕ್. ಇವತ್ತಿನ ಈ ಫ್ಲೈಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ನ ನೀವು ಫಿಶಿಂಗ್, ಟ್ರಾವೆಲ್ ಮತ್ತು ನೇಚರ್ ಬ್ಲಾಗ್ನಂಥ ವಿಡಿಯೋಗಳನ್ನ ನೋಡ್ಬೋದು. ಆದರೆ ಇಂದು ನನ್ನ ಜೀವನದ ಮೊದಲನೇ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇದಾಗಿರುತ್ತೆ. ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಮ್ಮ ಫ್ಲೈಟ್ ಇದ್ದಿದ್ದು 6 ಗಂಟೆ ಬೆಳಿಗ್ಗೆಗೆ. ಸೊ ಬಿಫೋರ್ ಚೆಕ್ ಇನ್ ಇರಬೇಕು. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ತಡ ಮಾಡ್ತಾರೆ ಬೇಗ ಹೋಗಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ 3 ಗಂಟೆಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಏರ್ಪೋರ್ಟ್ ಕಡೆ ನಮ್ಮ ಪ್ರಯಾಣ ಸಾಗ್ತು. ಸೊ ನಾವು ಇವಾಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ನನಗೆ ಫ್ಲೈಟ್ ಹೊಸ್ತು, ಆದರೆ ಏರ್ಪೋರ್ಟ್ ಹೊಸದಲ್ಲ. ಇದೇ ಒಂದು 6-7 ವರ್ಷಕ್ಕೆ ಮುಂಚೆ ನಾನು ಕ್ಯಾಬ್ ಓಡಿಸ್ತಾ ಇದ್ದೆ. ನನ್ನದೇ ಸ್ವಂತ ಕ್ಯಾಬ್ ಇತ್ತು. ಕ್ಯಾಬ್ ಓಡಿಸ್ಬೇಕಾದ್ರೆ ಕಸ್ಟಮರ್ನ ಕರ್ಕೊಂಡು ಹೋಗಿ ಟೀಚರ್ ಡ್ರಾಪ್ ಮಾಡ್ತಾ ಇದ್ದೆ. ಸೊ ಅವಾಗ ಕ್ಯಾಬ್ನ ಓಲಾ ಊಬರ್ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಕಾಂಪೌಂಡ್ ಹತ್ರ ನಡ್ಕೊಂಡು ಹೋಗಿ ಫ್ಲೈಟ್ ಟೇಕ್ ಆಫ್ ಆಗೋದು ನಂತರ ವೀಡಿಯೋಗಳನ್ನ ಮಾಡ್ಕೊಂಡು ಸ್ಟೇಟಸ್ ಆಗ್ತಾ ಇದ್ವಿ. ತುಂಬ ಖುಷಿ ಪಡೋದು ಅವಾಗ. ನೋಡಿ, ಇದೆ ಆ ಕಸ್ಟಮರ್ನ ಡ್ರಾಪ್ ಮಾಡುವಂಥ ಡಿಪಾರ್ಚರ್. ಸೊ ಇಲ್ಲಿ ಕಸ್ಟಮರ್ನ ಡ್ರಾಪ್ ಮಾಡಿ ಕ್ಯಾಬಲ್ಲಿಂದನೇ ಪಾರ್ಕಿಂಗ್ ಹತ್ರ ಹೋಗ್ಬೇಕು. ಸೊ ಇಲ್ಲಿ ಇಳ್ಕೊಂಡಿದ್ದ ತಕ್ಷಣ ಫೋಟೋ ಕ್ಲಿಕ್ ಮಾಡೋಣ ಅಂತ. ಇವರೇ ನೋಡಿ ಈ ಚಾನಲ್ನ ಹೀರೋಗಳು. ಈ ಚಾನಲ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೇಕು. ತುಂಬ ಸಪೋರ್ಟಿವ್ ಆಗಿರ್ತಾರೆ. ಈ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಮೇನ್ ರೀಸನ್ ಇವರಿದ್ದರು. ಸೊ ಸೆಂಟ್ರಲ್ಲಿರೋಂಥಮ್ಮ ಸೆಂಡಪ್ ಮಾಡೋಕ್ಕೆ ಬಂದಿದ್ದ. ಸೊ ನಾನು ಒಳಗಡೆ ಬರಲಿಲ್ಲ, ಇಲ್ಲೇ ವಿಡಿಯೋ ಫೋಟೋಗಳನ್ನ ತೆಕ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಮಂಜು ಮಾತ್ರ ಒಳಗಡೆ ಹೋಗಿದ್ದೆ. ಇದು ಆನ್ ಬೋರ್ಡಿಂಗ್ ಟಿಕೆಟ್ನ ಇಶ್ಯೂ ಮಾಡ್ತಾರೆ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಾದ ನಂತರ ನಾವು ಫಸ್ಟ್ ಫ್ಲೋರಲ್ಲಿ ಹೋದ್ವಿ. ಚೆಕ್ ಇನ್ ಇರುತ್ತೆ, ಇಲ್ಲೇ ಚೆಕ್ ಇನ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅಲ್ಲೂ ಕೂಡ ನಮಗೆ ಕ್ಯಾಮ್ರಾನ ಕೆಲವೊಂದು ಜಾಗದಲ್ಲಿ ಅಲೌ ಮಾಡಲಿಲ್ಲ. ಯಾಕಂದರೆ ನೀವು ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್ ಥಿಂಗ್ಸು ಮತ್ತು ಒಂದು ಬೆಲ್ಟ್ ಕೂಡ ಚೆಕ್ ಇನ್ನಲ್ಲಿ ಟ್ರೈನಲ್ಲಿ ಹಾಕ್ಬಿಟ್ಟು ಒಳಗಡೆ ಕಳಿಸ್ಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಹೋಗ್ತಾನೆ ಒಂದು ಮಾಲ್ ಒಳಗಡೆ ಹೋಗಿರುವಂಥ ಫೀಲಿಂಗ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಶಾಪಿಂಗ್ ಶಾಪ್ಗಳು ಇರುತ್ತೆ. ಸೊ ಅದಾದ ನಂತರ ಚೆಕ್ಕಿಂಗ್ ಮುಗೀತು. ಚೆಕ್ಕಿಂಗ್ ಮುಗಿಸ್ಕೊಂಡು ನಮ್ಗೆ ಗೊತ್ತಿರಲಿಲ್ಲ ಬಸ್ಸಲ್ಲಿ ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಬಸ್ ನಿಂತ್ಕೊಂಡಿದ್ದು, ಬಸ್ಸಲ್ಲಿ ಹೋಗೋಕೆ ಹೇಳಿದ್ರು. ಬಸ್ಸಲ್ಲಿ ಹೋಗತ್ತದ್ವಿ. ಅಲ್ಲಿಂದ ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ನೋಡ್ತಾ ಇರ್ಬೋದು, ಬಸ್ ಮೂವ್ ಆಗ್ತಿದೆ. ಸೊ ಅಲ್ಲಿ ಏರ್ಪೋರ್ಟಲ್ಲಿ ನಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳು ಯಾವ ಥರ ನಿಂತ್ಕೊಳುತ್ತಲ್ವ, ಆ ರೀತಿ ಫ್ಲೈಟ್ಗಳು ಲೈನಾಗಿ ನಿಂತ್ಕೊಂಡಿದ್ವು. ನೋಡ್ತಾ ಇರ್ಬೋದು ನೀವು ಈ ದೃಶ್ಯನ. ಸೊ ಅದಾದ ನಂತರ ಹಂಗೆ ಹೋಗ್ತಾ ನಮ್ಮ ಫ್ಲೈಟ್ ಆಕಾಶ ಏರ್ ನಾವು ಬುಕ್ ಮಾಡಿದಂಥ ಫ್ಲೈಟು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಓಕೆ, ರೀಚ್ ಆಗಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಏನು ಆರೆಂಜ್ ಕಲರ್ ಫ್ಲೈಟ್ ಕಾಣಿಸ್ತಾ ಇದೆ, ಇದೇ ನಾವು ಬುಕ್ ಮಾಡಿರೋಂಥ ಆಕಾಶ ಏರ್ ಫ್ಲೈಟು. ಸೊ ಜನ ಕ್ಯೂ ನಿಂತ್ಕೊಂಡಿದ್ರು, ಹೋಗ್ತಾಯಿದ್ರು ಹೊರಗಡೆ ಟಿಕೆಟ್ನ ಚೆಕ್ ಮಾಡಿಕೊಂಡು. ಸೊ ನಾವು ಕೂಡ ಸ್ವಲ್ಪ ಹೊತ್ತು ವಿಡಿಯೋ ಮಾಡಿದ್ವಿ.
के निर्देशानुसार विमान में मदिरा पीना और धूम्रपान वस्तुओं जैसे सिगरेट्स, ई-सिगरेट्स, पर्सनल वेपराइजर्स, वेप पेन्स, ई-सिगार्स, ई-हुक्का, वेपिंग डिवाइसेस आदि का उपयोग और चार्जिंग वर्जित है। सभी शौचालयों में पूर्ण अनुसंधान यंत्र लगे हैं। उड़ान के दौरान सीट बेल्ट साइंस बंद होने के बाद मोबाइल फोन्स और अन्य इलेक्ट्रॉनिक उपकरणों का उपयोग फ्लाइट मोड में किया जा सकता है। ಫೈನಲಿ ಫ್ಲೈಟ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಅಂದ್ಕೊಂಡ್ವಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಸ್ಪೀಡಾಗಿ ಹೋಗ್ಬಿಟ್ಟು ಟೇಕಪ್ ಆಗಿಬಿಡುತ್ತೆ ಅಂತ, ಆದರೆ ಆ ರೀತಿ ಆಗಲಿಲ್ಲ. ಇದು ಕೂಡ ಬಸ್ ಥರ ಸ್ವಲ್ಪ ದೂರ ಹೋಗಿ ನಿಲ್ಲಿಸೋದು ಮತ್ತೆ ಮೂವ್ ಮಾಡೋದು, ಆ ರೀತಿ 2-3 ಸಲ ಆ ಥರ ಆಯಿತು. ಸೊ ನಾವು ಇವಾಗ ಟೇಕಪ್ ಆಗುತ್ತೆ ಅವಾಗ ಟೇಕಪ್ ಆಗುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ವಿ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು, ಇವಾಗ ಮತ್ತೆ ಸ್ಟಾಪ್ ಆಗುತ್ತೆ ಫ್ಲೈಟು. ಹೊಡಿತು ನೋಡಿ. ಸೊ ಸ್ಟಾಪ್ ಆದಮೇಲೆ ನಮ್ಮ ಹೆಮ್ಮೆಯ ಅಮೆಝಾನ್ ಪ್ರೈಮ್ ಕಾರ್ಗೋ ಫ್ಲೈಟ್ ಬರ್ತಾಯಿದ್ದು ನೋಡ್ತಾ ಇರ್ಬೋದು ನೀವು. ಸೊ ಇದರಲ್ಲಿ ಪ್ಯಾಸೆಂಜರ್ಸ್ ಇರಲ್ಲ, ಓನ್ಲಿ ಗೂಡ್ಸ್ ಇರುತ್ತೆ. ಅದಾದ ನಂತರ ನೆಕ್ಸ್ಟು ಮತ್ತೆ ಸ್ಟಾರ್ಟ್ ನಮ್ಮ ಫ್ಲೈಟ್ ಮೂವಿಂಗ್. ಇವಾಗ ಟೇಕಪ್ ಆಗುತ್ತೆ. ಈ ಟೇಕಪ್ ಮೂಮೆಂಟ್ ತುಂಬ ಇಷ್ಟ ನನಗೆ, ಇದಕ್ಕೋಸ್ಕರ ಕಾಯ್ತಾ ಇದ್ವಿ. ನೋಡ್ತಾ ಇರ್ಬೋದು. ಸೊ ಟೇಕಪ್ ಆಗ್ತಾ ಇದ್ದಂಗೆ ಫಸ್ಟ್ ಕ್ಲೌಡ್ ಮೂಮೆಂಟ್ ಏನಿದೆ ಅಲ್ವಾ, ಅದು ನಿಮಗೆ ಫಿಲಮ್ಗಳಲ್ಲಿ ನೋಡೋಕ್ಕೆ ಸಿಕ್ಕಿರುತ್ತೆ. ಆದರೆ ಅಲ್ಲಿ ರಿಯಲ್ ಆಗಿ ನೋಡಿದಾಗ ಅದು ಹೇಳೋಕ್ಕಾಗಲ್ಲ, ತುಂಬ ಖುಷಿ ಆಗುತ್ತೆ ನಿಮಗೆ. ನೋಡಿ ಇವಾಗ ಕ್ಲೌಡ್ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಮೇಲೆ ಹೋಗ್ತಾ 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 ನಿಮಗೆ ಕ್ಲೌಡ್ ನೋಡೋಕ್ಕೆ ಸಿಗುತ್ತೆ. ಸೊ ಸ್ಟಾರ್ಟ್ ಆಯಿತು ಇವಾಗ. ಸೊ ಈ ಒಂದು ಮೂಮೆಂಟ್ ಇದೆಯಲ್ಲ, ವಾವ್ ಮೂಮೆಂಟ್ ಇದೆ. ಸೊ ಫಸ್ಟ್ ಟೈಮ್ ನಾವು ಈ ಥರದ ದೃಶ್ಯನ ಲೈವಾಗಿ ನೋಡ್ತಾ ಇರೋದು, ತುಂಬ ಖುಷಿ ಆಯಿತು. ಸ್ವಲ್ಪ ಹೊತ್ತು ಆದಮೇಲೆ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಫ್ಲೈಟ್ ಹೋಗ್ತಾ ಇದೆ ಇಲ್ಲ ಒಂದೇ ಜಾಗದಲ್ಲಿ ನಿಂತ್ಕೊಂಡಿದೆ ಅನ್ನೋ ಥರ ಫೀಲ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ. ಇವಾಗ ಲೈಟಾಗಿ ಮೂವ್ ಆಗೋ ಥರ ಕಾಣಿಸ್ತಾ ಇದೆ. ನಮ್ಮ ಜರ್ನಿ 55 ಮಿನಿಟ್ಸ್ ಆಗಿತ್ತು. ಸೊ ಆಲ್ಮೋಸ್ಟ್ ಇವಾಗ ಒಂದು 25-30 ಮಿನಿಟ್ಸ್ ಆಗಿದೆ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಇದು ಡೆಸ್ಟಿನೇಷನ್ ಲೊಕೇಶನ್ ಇದು. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ನಿಮಗೆ ಫ್ಲೈಟ್ ಲ್ಯಾಂಡ್ ಆಗೋದನ್ನ ಕೂಡ ತೋರಿಸ್ತೀನಿ ನಾನು.
ಆಲ್ಮೋಸ್ಟ್ ಲ್ಯಾಂಡಿಂಗ್ ಟೈಮ್ ಇದು. ನೋಡ್ತಿರ್ಬೋದು, ಇದೆ ಹೈದರಾಬಾದ್ನ ಏರ್ಪೋರ್ಟ್. ಲ್ಯಾಂಡ್ ಆಗ್ತದೆ. ಲ್ಯಾಂಡ್ ಆಯಿತು, ರನ್ವೇಲಿ ಹೋಗ್ತಾಯಿದೆ ಏರ್ಪೋರ್ಟ್ಗೆ. ಅಷ್ಟೇ. ಇವತ್ತಿನ ಬ್ಲಾಗ್ನ ಏನಕ್ಕೆ ನಾವು ಫ್ಲೈಟಲ್ಲಿ ಹೋದ್ವಿ, ಈ ಬ್ಲಾಗ್ ಮಾಡೋಕ್ಕೆ ಉದ್ದೇಶ ಏನು, ಪ್ರತಿಯೊಂದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್. ಸೊ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಮಾಡ್ತೀನಿ. ತುಂಬ ಯೂಸ್ಫುಲ್ ಆಗಿರುತ್ತೆ ಕೆಲವೊಬ್ಬರಿಗೆ. ಸೊ ಮಿಸ್ ಮಾಡಿದ್ರೆ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿ. ಸೊ ಎಲ್ಲ ಪ್ರತಿಯೊಂದು ವಿಡಿಯೋನೂ ನೀವು ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು. ಓಕೆ, ಇಷ್ಟು ಹೇಳ್ತಾ ಈ ಬ್ಲಾಗ್ನ ಮುಗಿಸುವಂಥ ಟೈಮು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. Thanks for watching. Don't forget to subscribe.